Hi students. So today let us see imperialism and neo-imperialism. This is a literary term and concept in literary theory. So in this what you have to understand what is the meaning of imperialism and neo-imperialism, how they are differentiated. What is the difference between imperialism and neo-imperialism? Though they seem to be the same, they are different. At the same time, you have to take the contrast this with the colonialism. ಕೊಲೋನಿಯಲಿಸಮ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಹಾಗಾಗಿ ಕೊಲೋನಿಯಲಿಸಮ್ ಅಂತಕ್ಕಂಥದ್ದು ಮತ್ತು ಇಂಪೀರಿಯಲಿಸಮ್ ಅಂತಕ್ಕಂಥದ್ದನ್ನು ನೀವು ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಮಾಡ್ಕೊಂತ ಹೋದರೆ ಈ ಟರ್ಮ್ ಈಸಿ ಆಗುತ್ತೆ ನಿಮಗೆ. ಇದು ಸಹ ಶಾರ್ಟ್ ನೋಟ್ಸ್ಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಸಿ ಎಲ್ಲ ಸೆಂಟೆನ್ಸ್ನಲ್ಲೂ ನೀವು ಯಾವುದೇ ಒಂದು ಲಿಟ್ರರಿ ಟರ್ಮ್ ಆ್ಯಂಡ್ ಕಾನ್ಸೆಪ್ಟನ್ನು ಹೇಳಬೇಕಾದ್ರೆ ಯಾವ ರೀತಿ ಹೇಳ್ತಿದ್ರೆ ಅದೇ ರೀತಿ ದಿಸ್ ಈಸ್ ಎ ಲಿಟ್ರರಿ ಟರ್ಮ್ ಆ್ಯಂಡ್ ಕಾನ್ಸೆಪ್ಟ್ ಯೂಸ್ಡ್ ಇನ್ ಲಿಟ್ರರಿ ಥಿಯರಿ ಅಂತಕ್ಕಂಥದ್ದನ್ನು ಕಾಮನ್ ಆಗಿ ಯೂಸ್ ಮಾಡ್ಕೊಂಬಿಡಿ. ಸೊ ಫಸ್ಟ್ ಇವು ಎರಡು ಒಂದೇ, ಇಂಪೀರಿಯಲಿಸಮ್ ಆ್ಯಂಡ್ ನ್ಯೂ ಇಂಪೀರಿಯಲಿಸಮ್ ಅನ್ನೋದು. ಹಾಗಾದರೆ ಫಸ್ಟ್ ಲೆಟ್ ಅಸ್ ಸಿ ವಾಟ್ ಡು ಯು ಮೀನ್ ಬೈ imperialism. Imperialism is used in literary theory as a literary term and concept. Okay, it is a term derived from Latin word. See, Latin word ಇದು ಡಿರೈವೇಷನ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಇಂಪೆರಿಯಮ್ ಅಂತಕ್ಕಂಥದ್ದು. ಇಂಪೆರಿಯಮ್ ಮೀನ್ಸ್ ಟು ರೂಲ್ ಓವರ್ ಲಾರ್ಜ್ ಟೆರಿಟರೀಸ್ ಅಂತದ್ದು. ಸೊ imperialism is a Latin word which is the deriving word of imperium, Latin word. Imperium means to rule over large territories. ಲಾರ್ಜ್ ದೊಡ್ಡ ಸಾಮ್ರಾಜ್ಯಗಳ ಮೇಲೆ, ದೊಡ್ಡ ದೇಶಗಳ ಮೇಲೆ ಅಧಿಕಾರವನ್ನು ಹಿಡಿತಕ್ಕಂಥದ್ದು, ಆಡಳಿತ ಮಾಡ್ತಕ್ಕಂಥದ್ದು ಇಂಪೀರಿಯಲಿಸಮ್ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ಸಾಮ್ರಾಜ್ಯಶಾಹಿ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಕ್ಯಾಪಿಟಲಿಸಮ್ ಅಂತಕ್ಕಂಥದ್ದು ವಸಾಹತುಶಾಹಿ ಆದರೆ ಇದು ಸಾಮ್ರಾಜ್ಯಶಾಹಿ. ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ನೋಡ್ಕೊಂಡು ತಗೋಬೇಕು. ಇಟ್ ಮೀನ್ಸ್ imperialism means to rule over large territories, large countries, large nations. So it is a policy of, this is the fine definition for imperialism. Imperialism is a policy of countries' power, any country's power and influence. ಯಾವುದೇ ಒಂದು ದೇಶ ತನ್ನ ಅಧಿಕಾರ ಮತ್ತು ಪ್ರಭಾವವನ್ನು ಬೇರೆ ದೇಶದ ಮೇಲೆ ಏನು ಪಾಲಿಸಿ ಮಾಡುತ್ತೋ ಆ ಪಾಲಿಸಿಗೆ ಇಂಪೀರಿಯಲಿಸಮ್ ಅಂತ ಕರಿತೀವಿ. ಇಟ್ ಈಸ್ ಥ್ರೋ ಕೊಲೋನಿಯಲಿಸಮ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಿಮಗೆ ಫಸ್ಟ್ ಕೊಲೋನಿಯಲಿಸಮ್ ಮಾಡಿದ್ದು. ಇದು ಇಂಪೀರಿಯಲಿಸಮ್ ಯಾವುದು? ಮೊದಲು ವಸಾಹತುಶಾಹಿ ಮಾಡ್ಕೊಂತ ಬರ್ತಕ್ಕಂಥದ್ದು, ವ್ಯಾಪಾರಕ್ಕಾಗಿ ವಸಾಹತುಗಳನ್ನು ಇಟ್ಕೊಳ್ಳೋದು. ಅದಾದಮೇಲೆ ಅದೇ ವಸಾಹತನ್ನು ಇವ್ರ ಕಂಟ್ರೋಲಿಗೆ ತೊಗೊಳ್ತಕ್ಕಂಥದ್ದು. ಸೊ ಇಟ್ ಈಸ್ ಥ್ರೋ ಇಂಪೀರಿಯಲಿಸಮ್ ಆಲ್ವೇಸ್. ಫಸ್ಟ್ ಯಾವಾಗಲೂ ಕೊಲೋನಿಯಲಿಸಮ್ ಆಗುತ್ತೆ, ದೆನ್ ಇಂಪೀರಿಯಲಿಸಮ್ ಆಗುತ್ತೆ. ಸೊ ಇಟ್ ಈಸ್ ಥ್ರೋ ಕೊಲೋನಿಯಲಿಸಮ್. ಯೂಸ್ ಆಫ್ ಮಿಲಿಟರಿ ಪವರ್ ಆರ್ ಅದರ್ ಮೀನ್ಸ್. ಏನು ಅದರ್ ಮೀನ್ಸ್ ಅಂತಂದರೆ ಯಾವ ರೂಪದಲ್ಲಾದ್ರೂ ಕೊಲೋನಿಯಲಿಸಮ್ ಆದಮೇಲೆ ಇಂಪೀರಿಯಲಿಸಮ್ ಮಾಡ್ತಕ್ಕಂಥದ್ದು. ಅಂದರೆ ಮೊದಲು ಆ ವಸತಿ ಆ ಪ್ರದೇಶವನ್ನು ಆಹುತಿ ವಹಿಸ್ಕೊಳ್ತಕ್ಕಂಥದ್ದು, ವಶಪಡಿಸ್ಕೊಳ್ತಕ್ಕಂಥದ್ದು. ಆಮೇಲೆ ಅದರ ಮೇಲೆ ಆಡಳಿತ ಮಾಡೋದಕ್ಕೆ ಅಧಿಕಾರ ಪಡಿತಕ್ಕಂಥದ್ದೇ ಇಂಪೀರಿಯಲಿಸಮ್. ಅಂದರೆ ಮಿಲಿಟ್ರಿ ಪವರ್ ಆಗಿರ್ಬೋದು, ಬೇರೆ ಯಾವುದೇ ರೂಪದಲ್ಲಿ ಆದರೆ ಆಗಿರ್ಬೋದು, ಒಂದು ವಸಾಹತನ್ನು ಪಡಿಸ್ಕೊಂಡ ಮೇಲೆ ಅಲ್ಲಿ ತನ್ನ ಸಾಮ್ರಾಜ್ಯವನ್ನು, ತನ್ನ ಅಧಿಕಾರವನ್ನು ಯಾವ ದೇಶ ಮಾಡುತ್ತೋ ಅಂಥ ದೇಶಕ್ಕೆ ಇಂಪೀರಿಯಲಿಸ್ಟಿಕ್ ಕಂಟ್ರಿ ಅಂತಾರೆ. ಅಂಥದ್ದಕ್ಕೆ ಇಂಪೀರಿಯಲಿಸಮ್ ಅಂತ ಕರೀತಾರೆ. ಓಕೆ, ಸೊ ಇಂಪೀರಿಯಲಿಸಮ್ ಇಸ್ ಎ ಪಾಲಿಸಿ ಆಫ್ ಕಂಟ್ರೀಸ್ ಪವರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಬೈ ಯೂಸಿಂಗ್ ಥ್ರೋ ಎ ಕೊಲೋನಿಯಲಿಸಮ್.
ಇಟ್ ಮೇ ಬಿ ಬೈ ದ ಯೂಸ್ ಆಫ್ ಮಿಲಿಟರಿ ಪವರ್ ಆರ್ ಅದರ್ ಮೀನ್ಸ್. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಲೈಕ್ ಇಂಗ್ಲೆಂಡ್ಸ್ ಪವರ್ ಓವರ್ ಮೆನಿ ಕಂಟ್ರೀಸ್. ಮೊದಲು ನಮ್ಮ ದೇಶಕ್ಕೆ, ನಮ್ಮದೇ ತಗೊಳ್ಳೋಣ, ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದದ್ದು ವ್ಯಾಪಾರಕ್ಕೆ, ಆಮೇಲೆ ವಸಾಹತುಗಳನ್ನು ಸ್ಥಾಪಿಸಿದರು, ಆಮೇಲೆ ಆ ವಸಾಹತುಗಳ ಮೇಲೆ ತಮ್ಮದು ಅಧಿಕಾರವನ್ನು ಚಲಾಯಿಸಕ್ಕೆ ಪ್ರಾರಂಭಿಸಿದರು. ಹಾಗಾಗಿ ಸೊ ಇಟ್ ಈಸ್ ಥ್ರೂ ಕೊಲೊನೈಜೇಷನ್ ಆರ್ by the use of military power or any other means. So there are two major types of imperialism. Major types of imperialism, there are two. How? One is regressive, another one is progressive. See, one is regressive, another one is progressive. So ಇಲ್ಲಿ ರಿಗ್ರೆಸಿವ್ ಅಂತ ಅಂದರೆ ಏನು? ಸೊ ಆಲ್ರೆಡಿ ಡೆವಲಪ್ಡ್ ಇಂಪೀರಿಯಲಿಸಮ್. ಈಗ ಪ್ರೋಗ್ರೆಸಿವ್ ಅಂತ ಅಂದರೆ ಡೆವಲಪಿಂಗ್ ಇಂಪೀರಿಯಲಿಸಮ್. ಸೊ ನೀವು ಮೇಜರಾಗಿ ದೆರ್ ಆರ್ ಟೂ ಟೈಪ್ಸ್ ಆಫ್ ನೋಡಿ. ಫಸ್ಟ್ಗೆ ಡೆಫಿನೇಷನ್ ಕಲ್ತ್ರಿ, ಇದು ಯಾವುದರಿಂದ ಡಿರೈವ್ ಆಗಿದೆ ಅನ್ನೋದು ಗೊತ್ತಾಯಿತು, ಅದರ ಮೀನಿಂಗ್ ಏನು, ಇಂಪೀರಿಯಲಿಸಮ್ ಅಂತಕ್ಕಂಥದ್ದು. ಸೊ ನಾನಿನ್ನು ನ್ಯೂ ಇಂಪೀರಿಯಲಿಸಮ್ಗೆ ಹೋಗಿಲ್ಲ, ಇಂಪೀರಿಯಲಿಸಮ್ದೇ ಹೇಳ್ಕೊಂತ ಹೋಗ್ತಾ ಇದ್ದೀನಿ. ಸೊ ದೆರ್ ಆರ್ ಟೂ ಟೈಪ್ಸ್ ಆಫ್ ಇಂಪೀರಿಯಲಿಸಮ್ಸ್. ಒನ್ ಈಸ್ ರಿಗ್ರೆಸಿವ್ ಇಂಪೀರಿಯಲಿಸಮ್, ಅನದರ್ ಒನ್ ಈಸ್ ಪ್ರೋಗ್ರೆಸಿವ್. ಪ್ರೋಗ್ರೆಸಿವ್ ಮೀನ್ಸ್ ಡೆವಲಪಿಂಗ್ ಪ್ರೋಗ್ರೆಷನ್ ಆರ್ ಡೆವಲಪಿಂಗ್ ಇಂಪೀರಿಯಲಿಸಮ್. ರಿಗ್ರೆಷನ್ ಡೆವಲಪ್ಡ್ ಇಂಪೀರಿಯಲಿಸಮ್. ಸೊ ಹಾಗಾಗಿ ದಿಸ್ ಟರ್ಮ್ ಹ್ಯಾಸ್ ಬೀನ್ ಅಪ್ಲೈಡ್ ಟು ವೆಸ್ಟರ್ನ್ ಪೊಲಿಟಿಕಲ್ and economic dominance in the 19th and 20th century mainly. ಇದನ್ನು ಮೇಯ್ನಾಗಿ 19-20ನೇ ಶತಮಾನದಲ್ಲಿ, ಅಂದರೆ ಅಲ್ಲಿ ತನಕ ಇರಲಿಲ್ಲ ಅಂತಂದಿಲ್ಲ, ಇಂಪೀರಿಯಲಿಸಮ್ ಆಗಿತ್ತು, ಕೊಲೋನಿಯಲಿಸಮ್ ಆಗಿತ್ತು, ಎಲ್ಲ ಆಗಿತ್ತು. ಆದರೆ ಈ ಟರ್ಮನ್ನು ಇಂಪೀರಿಯಲಿಸಮ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಿದ್ದು ಓನ್ಲಿ ಇನ್ ದ 19th and 20th century period. ಸೊ ಅಕಾರ್ಡಿಂಗ್ ಟು ಎ ಗ್ರೇಟ್ ಕ್ರಿಟಿಕ್ Edward Said, so what he says, the use of term more broadly, so he uses in a broad sense. According to this Edward Said, it is any system of dominance and subordination organized with an imperial center. ಸೊ ಇವನು ತನ್ನದೇ ಆಗಿರ್ತಕ್ಕಂಥ ಡೆಫಿನೇಷನ್ ಕೊಡ್ತಾನೆ ಎಡ್ವರ್ಡ್ ಸೈಡ್. ಏನಂತಂದು, ಯಾವುದೇ ಒಂದು ಸಿಸ್ಟಮ್ ಮೇಲೆ, ಒಂದು ವ್ಯವಸ್ಥೆ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು, ಅಧಿಕಾರವನ್ನು ಬಳಸ್ತಕ್ಕಂಥದ್ದು, ಅದು ಯಾವ ರೂಪದಲ್ಲಿ ಆಗಿರಬಹುದು, ಅಂಥದ್ದನ್ನು ಬಳಸ್ಕೊಂಡು ಅಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದರೆ ಅಂಥದ್ದಕ್ಕೆ ನಾವು ಇಂಪೀರಿಯಲಿಸಮ್ ಅಂತಂದು ಕರಿಬೋದು ಅಂತಂದು ಹೇಳ್ತಾನೆ. ಸೊ ಅಕಾರ್ಡಿಂಗ್ ಟು ಎಡ್ವರ್ಡ್ ಸೈಡ್, ಇಟ್ ಈಸ್ ಎ ಸಿಸ್ಟಮ್ ಆಫ್ ಡಾಮಿನೆನ್ಸ್ and subordination organized with an imperial center. Imperial center means dominant center. It is a natural character of developed countries, or it is a natural character of any developed country to get power and monopoly over other countries. ನೋಡಿ, ಸಾಮಾನ್ಯವಾಗಿ ದೊಡ್ಡ ಕಂಟ್ರಿ ಅಂತಂದು ಅನ್ನೋದಕ್ಕಿಂತ ಈಗಾಗಲೇ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು, ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥವು ಅಥವಾ ಹೊಂದದೇ ಇರ್ತಕ್ಕಂಥ ದೇಶಗಳ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸೋಕ್ಕೆ ಪ್ರಾರಂಭಿಸ್ತವೆ. ಸೊ ಅಂಥದ್ದಕ್ಕೂ ನಾವು ಸಹ ಇಂಪೀರಿಯಲಿಸಮ್ ಅಂತ ಕಾಣ್ಬೋದು. ನೋಡಿ, ಆ್ಯಕ್ಚುಲಿ ಅಮೇರಿಕಾ ಅಂತಕ್ಕಂಥದ್ದು ವೆರಿ ಸ್ಮಾಲ್ ಕಂಟ್ರಿ, ಬಟ್ ಇಟ್ ಈಸ್ ಎ ಡೆವಲಪ್ಡ್ ಕಂಟ್ರಿ. ಬಟ್ ಅದು ಎಲ್ಲ ದೇಶಗಳ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸ್ತಾ ಇದೆ. ಹಾಗಾಗಿ ಅಂಥದ್ದನ್ನು ಇಂಪೀರಿಯಲಿಸಮ್ ಅಂತ ಕರಿತೀವಿ. ಸೊ ಇದರದ್ದು ಕಾಮನ್ ಕ್ಯಾರೆಕ್ಟರ್ ಏನು? ಎ ಡೆವಲಪ್ಡ್ ಕಂಟ್ರಿ ಟು ಗೆಟ್ ಎ ಪವರ್ ಆ್ಯಂಡ್ ಮೊನೋಪಲಿ ಕಂಪ್ಲೀಟ್ ಅಥಾರಿಟಿ ಓವರ್ ಅದರ್ ಕಂಟ್ರೀಸ್. ಈಗ ನೋಡಿ, ಅದಕ್ಕೆ ನಾವು ಪ್ರಪಂಚದ ದೊಡ್ಡಣ್ಣ ಅಮೇರಿಕಾ ಅಂತ ಕರಿತೀವಿ. ಯಾಕೆ ಅಂತಂದರೆ ಇದು ಬಹುಶಃ ಇಡೀ ಪ್ರಪಂಚದ ಎಲ್ಲೋ ರಾಷ್ಟ್ರಗಳನ್ನು ತನ್ನ ಹಿಡಿತದಲ್ಲೇ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತದೆ, ಇಟ್ಕೊಂಡಿದೆ ಆಲ್ಮೋಸ್ಟ್. ಹಾಗಾಗಿ ಅಂಥದಕ್ಕೆ ನಾವು ಇಂಪೀರಿಯಲಿಸಮ್ ಅಂತ ಕರಿತೀವಿ. It is particularly focused on the control. So once again that is repeated, that one group, often a state of power,
has another group of people. So one group of people are going to, that means ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಯ ಪೀಪಲ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಸೊ ಇನ್ ದಿಸ್ ವೇ, ಸೊ ಈ ಪ್ಯಾರಾಗ್ರಾಫಲ್ಲಿ ವಾಟ್ ಯು ಹ್ಯಾವ್ ಟು ಸಿ the definition of Edward said and the definition of how it is extended. Yes, ಈ ಮೇಯ್ನಾಗಿ the meaning of this imperialism is what? Control or entertaining the power. ಹೌದಾ? On the basis of this power and control there are two imperialisms. ಅಲ್ಲಿ ನೋಡಿ, ಮೇಯ್ನಾಗಿ ಇಲ್ಲಿ ಟೂ ಇಂಪೀರಿಯಲಿಸಮ್ಸ್ ಹೇಳಿರ್ತಕ್ಕಂಥದ್ದು ಮೇಜರ್ ಸಬ್ ಟೈಪ್ಸ್ ಹೇಳಿದ್ದು. ಇಲ್ಲಿ ಆನ್ ದ ಬೇಸಿಸ್ ಆಫ್ ಪವರ್ ಆ್ಯಂಡ್ ಕಂಟ್ರೋಲ್ ದೆರ್ ಆರ್ ಟೂ ಟೈಪ್ಸ್ ಆಫ್ ಇಂಪೀರಿಯಲಿಸಮ್ಸ್. ಒನ್ ಈಸ್ ಫಾರ್ಮಲ್ ಇಂಪೀರಿಯಲಿಸಮ್, ಅನದರ್ ಒನ್ ಈಸ್ ಇನ್ಫಾರ್ಮಲ್ ಇಂಪೀರಿಯಲಿಸಮ್. ನೆನ್ಪಿಟ್ಕೊಳ್ಳೋದಕ್ಕೆ ಭಾಳ ಈಸಿ ಇದೆ. ದೆರ್ ಆರ್ ಟೂ ಟೈಪ್ಸ್ ಆಫ್ ಇಂಪೀರಿಯಲಿಸಮ್ಸ್ ಆನ್ ದ ಬೇಸಿಸ್ ಆಫ್ ಪವರ್ ಆ್ಯಂಡ್ ಕಂಟ್ರೋಲ್. ಒನ್ ಈಸ್ ಫಾರ್ಮಲ್, ಅನದರ್ ಒನ್ ಈಸ್ ಇನ್ಫಾರ್ಮಲ್. ಏನು ಫಾರ್ಮಲ್ಲು ಇಂಪೀರಿಯಲಿಸಮ್, ಇನ್ಫಾರ್ಮಲ್ ಇಂಪೀರಿಯಲಿಸಮ್ ಅಂತ ಅಂದರೆ ನೋಡಿ, ಇದು ಬೇಕಾದಷ್ಟು ಎಕ್ಸ್ಪ್ಲನೇಷನ್ ಇದೆ. ನಿಮ್ಮ 5 ಮಾರ್ಕ್ಸ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ನಾನು ಇಷ್ಟೊಂದು ಶಾರ್ಟಾಗಿ ಮಾಡಿದ್ದೀನಿ. ಫಾರ್ಮಲ್ ಇಂಪೀರಿಯಲಿಸಮ್ ಅಂದರೆ ಏನು? ದ ಫಿಸಿಕಲ್ ಆ್ಯಂಡ್ ಡೈರೆಕ್ಟ್ ಫುಲ್ ಕಂಟ್ರೋಲ್ ಆಫ್ ಎ ಕೊಲೋನಿಯಲ್ ರೂಲ್. ಒಂದು ದೇಶದ ಮೇಲೆ ಪ್ರತ್ಯಕ್ಷವಾಗಿ ಡೈರೆಕ್ಟಾಗಿ ತನ್ನ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದು, ದಟ್ ಈಸ್ ಫಾರ್ಮಲ್ ಪವರ್. ಇನ್ಫಾರ್ಮಲ್ ಇಂಪೀರಿಯಲಿಸಮ್ ಅಂತ ಅಂದರೆ, ಫಾರ್ಮಲ್ ಇಂಪೀರಿಯಲಿಸಮ್ ಅಂತ ಅಂದರೆ ಪವರ್ ಅಂತಂದು. ಫಾರ್ಮಲ್ ದಟ್ ಮೀನ್ಸ್ ಹ್ಯಾವಿಂಗ್ ದ ಫಿಸಿಕಲ್ ಡೈರೆಕ್ಟ್ ಕಂಟ್ರೋಲ್ ಓವರ್ ಅನದರ್ ಕೊಲೋನಿಯಲ್ ರೂಲ್. ಇನ್ಫಾರ್ಮಲ್ ಮೀನ್ಸ್ ಲೆಸ್ ಕಂಟ್ರೋಲ್. ಇಂಗ್ಲೆಂಡ್ನಲ್ಲಿರ್ತಾರೆ ಅಥವಾ ಅಮೇರಿಕದಲ್ಲೇ ಇರ್ತಾರೆ, ಅವರು ದಬ್ಬಾಳಿಕೆಯನ್ನು, ಹಿಡಿತವನ್ನು ಇಂಡೈರೆಕ್ಟ್ ಅಲ್ಲಿಂದನೇ ನಡೆಸ್ತಿರ್ತಾರೆ. ಅದಕ್ಕೆ ನಾವು ಇನ್ಫಾರ್ಮಲ್ ಇಂಪೀರಿಯಲಿಸಮ್ ಅಂತ ಕರಿತೀವಿ. ಸೊ ಇಂಪೀರಿಯಲಿಸಮ್, ದಟ್ ಈಸ್ ಇನ್ಫಾರ್ಮಲ್ ಇಂಪೀರಿಯಲಿಸಮ್ ಈಸ್ ಲೆಸ್ ಕಂಟ್ರೋಲ್ ಬಟ್ ಹ್ಯಾಸ್ ಅ ಪವರ್ಫುಲ್ ಫಾರ್ಮ್ ಆಫ್ ಡಾಮಿನೆನ್ಸ್ ಥ್ರೂ ಇಂಡೈರೆಕ್ಟ್ ಮೀನ್ಸ್. ಅದು ಇಂಪಾರ್ಟೆಂಟ್. ಪರೋಕ್ಷವಾಗಿ. ಈಗ ಫಾರ್ ಎಕ್ಸಾಂಪಲ್ಲು, ನಮ್ಮ ದೇಶಕ್ಕೆ ಈಗ ಅಮೇರಿಕಾದ ಯುದ್ಧ ವಿಮಾನಗಳಿರ್ಬೋದು, ಮತ್ತೊಂದು ಮುಗ್ದೊಂದು ಕಳಿಸ್ತಾ ಇದ್ದಾವೆ ಅಂತ ಅಂದರೆ ಇಂಡೈರೆಕ್ಟ್ ಇಂಪೀರಿಯಲಿಸಮ್. ದಟ್ ಈಸ್ ದಿಸ್ ಇಂಡೈರೆಕ್ಟ್ ಮೀನ್ಸ್ ಆಫ್ ಡಾಮಿನೆನ್ಸ್ ಆರ್ ಕಂಟ್ರೋಲ್ ಓವರ್ ಅನದರ್ ಕಂಟ್ರಿ ಈಸ್ ಇನ್ಫಾರ್ಮಲ್ imperialism. Direct control is formal imperialism. Okay? Yes, once again, there are 3 waves of imperialism. ಇಲ್ಲಿ ಟೈಪ್ಸ್ ಅಲ್ಲ, ಇದು ವೇವ್ಸ್ ಅಂತ ಅಂದರೆ ನಿಮ್ಮ ಕೋವಿಡ್ ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಅವಲ್ಲ. ಯಾಕಂದರೆ ಈಗಾಗಲೇ ಒಂದು ವೇವ್ ಮುಗಿದೋಗಿದೆ. ಈಗ ನಮ್ಮ 2ನೇ ವೇವಲ್ಲಿದ್ದೀವಿ. ಕೋವಿಡ್ ವೇವಲ್ಲಿ ಮುಂದೆ ಥರ್ಡ್ ವೇವ್ ಬರುತ್ತೆ, ಬಿ ಕೇರ್ಫುಲ್ ಅಂತಾರಲ್ಲ, ಅದಲ್ಲ. ಇಲ್ಲಿ ಯಾವ ಅಲೆ ಅಂತ ಅಂದರೆ ಯಾವ್ಯಾವಾಗ ಯಾವ್ಯಾವ ರೂಪದಲ್ಲಿರ್ತಕ್ಕಂಥ ಯಾವ್ಯಾವ ಟೈಮ್ನಲ್ಲಿ ಅಥವಾ ಯಾವ್ಯಾವ ದೇಶಗಳು ಬಂದಾಗ ಯಾವ್ಯಾವ ಇಂಪೀರಿಯಲಿಸಮ್ ಆಯಿತು ಅನ್ನೋದಕ್ಕೆ ಇಲ್ಲಿ ದೆರ್ ಆರ್ 3 waves of ಯೂಶುವಲಿ ಇಂಪೀರಿಯಲಿಸಮ್ ಆಲ್ ಓವರ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ನಡೆದಿರೋದು 3 ರೀತಿಯಾಗಿರ್ತಕ್ಕಂಥ ಇಂಪೀರಿಯಲಿಸಮ್ ಅಂತಂದು ಹೇಳ್ತಾರೆ. ಒಂದು ಇಂಪೀರಿಯಲಿಸಮ್ ವೇವ್ ಆಫ್, ಇಲ್ಲಿಗೆ ಇಷ್ಟೇ ತೊಗೊಂಡ್ಬಿಡ್ರಿ, ಯಾವ್ಯಾವ ದೇಶದವರು ಅದು ಒಂದೊಂದು ಗ್ರೂಪ್ ಮಾಡ್ತಾರೆ ಅಂತಂದಷ್ಟೇ. ಸೊ ಇಂಪೀರಿಯಲಿಸಮ್ ವೇವ್ ಆಫ್ ಅಮೇರಿಕಾಸ್, ಅದು ಅಮೇರಿಕನ್ಸ್ ಅಂತ ಮಾಡ್ಕೊಳ್ಳಿ. ಅಮೇರಿಕನ್ಸ್, ಏಷ್ಯಾ ಆ್ಯಂಡ್ ಆಫ್ರಿಕಾ. This is one wave. The imperialism wave of British, French, Dutch. Third one, the imperialism wave of Africa, particularly this is also called as new imperialism. Illi bantu nodi new imperialism. I mean, there are 3 waves in the history of imperialism. One is wave concerning to the countries of America, Asia and Africa. Second wave, British, French, Dutch. Third wave, which is the wave of Africa, that is called as usually new imperialism or neo-imperialism. Neo means new. So ಹಾಗಾಗಿ ಇವು 3 ಮೋಸ್ಟ್ ಇಂಟರ್ ರಿಲೇಟೆಡ್ ಟರ್ಮ್ಸ್: ಕೊಲೋನಿಯಲಿಸಮ್, ಇಂಪೀರಿಯಲಿಸಮ್, ನಿಯೋ ಇಂಪೀರಿಯಲಿಸಮ್. ಸೇ
colonialism, imperialism and neo-imperialism, neo means new, are interrelated very closely. ಅವು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥವು. ಕೊಲೋನಿಯಲಿಸಮ್ ಡೆಫಿನೇಷನ್ ಆಲ್ಮೋಸ್ಟ್ ಇಂಪೀರಿಯಲಿಸಮ್ಗೆ ರಿಲೇಟೆಡ್ ಇದೆ ನೋಡಿ ಹಾಗೆ. ಸೊ ಕೊಲೋನಿಯಲಿಸಮ್ ಲೀಡ್ಸ್ ಟು ಇಂಪೀರಿಯಲಿಸಮ್. ನಾನು ಅದಕ್ಕೆ ಬಿಗಿನಿಂಗಲ್ಲೇ ಹೇಳಿದೆ, ವಸಾಹತು ಏನಾದರೂ ಕೊಲೋನಿಯಲಿಸಮ್ ಆಯಿತು ಅಂದರೆ ಅಲ್ಲಿ ಇಂಪೀರಿಯಲಿಸಮ್ ಡೆಫಿನೆಟಾಗಿ ಆಗೇ ಆಗುತ್ತೆ ಅಂತಂದು. ವಸಾಹತುವನ್ನು ಅವರು ವಶಪಡಿಸ್ಕೊಂಡ ಮೇಲೇ ಅಲ್ಲಿ ಸಾಮ್ರಾಜ್ಯಶಾಹಿಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಫಸ್ಟ್ ಏನು ತಗೊಳ್ತೀವಿ, ಕೊಲೋನಿಯಲಿಸಮ್. ದಟ್ ಲೀಡ್ಸ್ ಟು ಇಂಪೀರಿಯಲಿಸಮ್. ಇಂಪೀರಿಯಲಿಸಮ್ ಲೀಡ್ಸ್ ಟು ನಿಯೋ ಇಂಪೀರಿಯಲಿಸಮ್. ದೆನ್ ನಿಯೋ ಮೀನ್ಸ್ ನ್ಯೂ, ಇಂಪೀರಿಯಲಿಸಮ್ ಮೀನ್ಸ್ ಏನಂತಂದು ಹೇಳಿದೆ, ಪವರ್, ಕಂಟ್ರೋಲ್ ಆರ್ ಇನ್ಫ್ಲುಯೆನ್ಸ್ ಅಂತಂದು ಹೇಳ್ತಲ್ಲ ಅದೇ. ಸೊ ಇಂಪೀರಿಯಲಿಸಮ್ ಮೀನ್ಸ್ ಪವರ್ಫುಲ್ ಇನ್ಫ್ಲುಯೆನ್ಸ್. ದಟ್ ಈಸ್ ದ ವೇ ಆಫ್ ಪವರ್. ಸೊ ವಾಟ್ ನಿಮಗೆ ಎಕ್ಸಾಮಿನೇಷನಲ್ಲಿ ಎರಡು ಸೇರಿಸಿ ಕೊಡ್ತಾರೆ. ಇಂಪೀರಿಯಲಿಸಮ್ ಬೇರೆ, ನಿಯೋ ಇಂಪೀರಿಯಲಿಸಮ್ ಬೇರೆ ಕೊಡಲ್ಲ. ಹಾಗಾಗಿ ಇದನ್ನೆಲ್ಲದನ್ನು ಬರೀಲೇಬೇಕು. ಫಾರ್ 5 ಮಾರ್ಕ್ಸ್ ಎಷ್ಟು ಶಾರ್ಟ್ ಆಗಿದೆಯೋ ಅಷ್ಟು ಸಾಧ್ಯತೆ ಇದೆಯೋ ಅಷ್ಟನ್ನು ನಾನು ರೆಡ್ಯೂಸ್ ಮಾಡಿದ್ದೀನಿ. ಸೊ ದೆನ್ ವಾಟ್ ಡು ಯು ಮೀನ್ ಬೈ ನಿಯೋ ಇಂಪೀರಿಯಲಿಸಮ್? ನಿಯೋ ಇಂಪೀರಿಯಲಿಸಮ್ ಮೀನ್ಸ್ ದ ವೇವ್ ಆಫ್ ದ ಇಂಪೀರಿಯಲಿಸಮ್ ವೇವ್ ಆಫ್ ಆಫ್ರಿಕಾ ಅಂತ ತೊಗೊಂಬಿಡಿ. ಯಾಕೆ ಈ ರೀತಿ ಹೇಳ್ತಾರೆ? ನಿಯೋ ಇಂಪೀರಿಯಲಿಸಮ್ ಮೀನ್ಸ್ ನ್ಯೂ ಇಂಪೀರಿಯಲಿಸಮ್. ದಿಸ್ ಈಸ್ ಕಾಲ್ಡ್ ಸಮಟೈಮ್ಸ್ ಆ್ಯಸ್ ನ್ಯೂ ಇಂಪೀರಿಯಲಿಸಮ್, ನಿಯೋ ಇಂಪೀರಿಯಲಿಸಮ್, ನಿಯೋ ಇಂಪೀರಿಯಲಿಸಮ್. ನೋಡಿ ಇಲ್ಲಿ ಒಂದತ್ರ ನಿಯೋ ಇಂಪೀರಿಯಲಿಸಮ್ ವಿತೌಟ್ ಐಫನ್ ಇರೋದು, ಇಲ್ಲಿ ನಿಯೋ ಇಂಪೀರಿಯಲಿಸಮ್ ವಿತ್ ಐಫನ್. ಎರಡಕ್ಕೂ ಸೇಮ್ ಡಿಫ್ರೆನ್ಸ್ ಏನಿಲ್ಲ. ಬಟ್ ಐಫನ್ ಯೂಸ್ ಮಾಡ್ತಾರೆ, ಕೆಲವರು ಮಾಡದೆ ರೀತಿಯಲ್ಲಿ ಮಾಡ್ತಾರೆ. ಆದ್ದರಿಂದ ದೀಸ್ ಆರ್ ದ 3 ಟೈಪ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ನಿಯೋ ಇಂಪೀರಿಯಲಿಸಮ್. ದೆನ್ ಇಟ್ ವಾಸ್ ಪೀರಿಯಡ್ ಆಫ್ ಕೊಲೋನಿಯಲ್ ಎಕ್ಸ್ಪ್ಯಾನ್ಷನ್. ನೋಡಿ, ಕೊಲೋನಿಯಲಿಸಮ್ ಅಂತಂದು ನಿಮ್ಗೆ ಅರ್ಥ ಆಗಿದ್ರೆ ಇದು ಕ್ಲೀನಾಗಿ ಅರ್ಥ ಆಗುತ್ತೆ ಅಂತಂದು ಅದೇ ಕಾರಣಕ್ಕೆ ಹೇಳಿದ್ದು. ಕೊಲೋನಿಯಲ್ ಎಕ್ಸ್ಪೆನ್ಷನ್ ಇರ್ತಕ್ಕಂಥದ್ದು ಇದು. ಇಟ್ ಈಸ್ ಎ ಪೀರಿಯಡ್ ಆಫ್ ಕೊಲೋನಿಯಲ್ ಎಕ್ಸ್ಪೆನ್ಷನ್. ಇಟ್ಸ್ ಐಡಿಯಾಲಜೀಸ್ ಬೈ ದ ಯುರೋಪಿಯನ್ ಪವರ್ಸ್, ದ USA and the Empire of Japan during the 19th and early 20th centuries. ಸೊ ನೋಡಿ, 19ನೇ ಮತ್ತು 20ನೇ ಶತಮಾನದಲ್ಲಿ ಈ USA ಮತ್ತು ಜಪಾನ್ ಐಡಿಯಾಲಜಿಸ್ ಮೇಲೆ ಏನು ಈ ಇಂಪೀರಿಯಲಿಸಮ್ ಸ್ಟಾರ್ಟ್ ಆಯಿತು ಅಂಥದ್ದಕ್ಕೆ ನಾವು ನಿಯೋ ಇಂಪೀರಿಯಲಿಸಮ್ ಅಂತ ಕರಿತೀವಿ. ಆ್ಯಕ್ಚುಲಿ ಆವಾಗಲೇ ಸ್ಟಾರ್ಟ್ ಆಗಿದ್ದು ಇಂಪೀರಿಯಲಿಸಮ್ ಅಂತಕ್ಕಂಥದ್ದು ಅಥವಾ ನಿಯೋ ಇಂಪೀರಿಯಲಿಸಮ್ ಅಂತಕ್ಕಂಥದ್ದು. ಹಾಗಾಗಿ ನಿಯೋ ಇಂಪೀರಿಯಲಿಸಮ್ ಮೀನ್ಸ್ ಇಟ್ ಈಸ್ ದ ಪೀರಿಯಡ್ ಆಫ್ 19th and 20th century on the ideologies of European powers, the USA and the Empire of Japan. Okay? It began in 1830. ಯಾವುದು ನಿಯೋ ಇಂಪೀರಿಯಲಿಸಮ್ ಸ್ಟಾರ್ಟ್ ಆಗಿದ್ದು 1830 ಮೀನ್ಸ್ 19th centuryನೇ, ಆ್ಯಂಡ್ ಎಂಡೆಡ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್. ಯಾಕೆ ಸೆಕೆಂಡ್ ವರ್ಲ್ಡ್ ವಾರ್ 1945 ಎಂಡ್ ಆಯ್ತಲ್ಲ, ಆವಾಗ ಬಹುಶಃ ಈ ನಿಯೋ ಇಂಪೀರಿಯಲಿಸಮ್ ಎಂಡ್ ಆಯಿತು ಅಂತಂದು ಹೇಳ್ತಾರೆ. ಯಾಕೆ? ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ಮೋಸ್ಟ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಬಿಕೇಮ್ ಅವೇ ಫ್ರಮ್ ದ ಕಂಟ್ರೋಲ್ ಆಫ್ ದ ವಾಟ್ ವಿ ಕಾಲ್ ಬ್ರಿಟಿಷರ್ಸ್. ಆದ್ದರಿಂದ ದೇರ್ ಎಂಡೆಡ್ ಇಟ್. ನಿಯೋ ಇಂಪೀರಿಯಲಿಸಮ್ ಬಿಗಿನ್ ಆಗಿದ್ದು 1830, ಎಂಡ್ ಆಗಿದ್ದು ಸೆಕೆಂಡ್ ವರ್ಲ್ಡ್ ವಾರ್, ದಟ್ ಮೀನ್ಸ್ 1945 ಆದಮೇಲೆ. ಎಸ್, ನ್ಯೂ ಇಂಪೀರಿಯಲಿಸಮ್ ಗೇವ್ ರೈಸ್ ಟು, ಇದರಿಂದ ಏನೇನು ಹೊರಹೊಮ್ಮಿದ್ವು ಅಂತಕ್ಕಂಥದ್ದು. ನ್ಯೂ ಸೋಷಿಯಲ್ ವ್ಯೂಸ್ ಆಫ್ ಕೊಲೋನಿಯಲಿಸಮ್ನ ಹೊಸ ಅರ್ಥನೇ ಪಡೆದುಕೊಳ್ಳೋಕಸ್ತು. ಯಾಕೆಂದರೆ ಇಟ್ ಈಸ್ ಟು ಕಾಂಟ್ರಾಸ್ಟ್ ಮೀನ್ಸ್ ಎಗನೆಸ್ಟ್ ಯುರೋಪಿಯನ್ ಕೊಲನೈಜೇಷನ್ ಫ್ರಮ್ ದ 15th to early 19th centuries. 15th centuriesನಿಂದ 19th centuries ತನಕ ಕೊಲೋನಿಯಲಿಸಮ್ ಅಂತ ಅಂದರೆ ಏನು ಕಾನ್ಸೆಪ್ಟ್ ಇತ್ತೋ ಅದು ಚೇಂಜ್ ಆಯಿತು. ಹೇಗೆ? ಈಗ ನೀವು ಭಾಳ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಿರಬೇಕು. ಈಗ LPG ಅಂತ ಬಂದಿದೆಯಲ್ಲ, ನಿಮ್ಮ ಸಿಲಿಂಡ್ರಲ್ಲ ಏನು LPG ಅಂತಂದ್ರೆ ಏನು ಹೇಳಿ? ಲಿಬ್ರಲೈಜೇಷನ್, ಗ್ಲೋಬಲೈಜೇಷನ್ ಆ್ಯಂಡ್ ಪ್ರೈವೇಟೈಜೇಷನ್ ಅಂತಂದು. ಇದು ಆದಮೇಲೆ ಯಾರು ಯಾಕೆ ಬೇಕಾದರೂ ಅಧಿಕಾರ ತಗೋಬೋದು. ಹೌದಾ?
ಸೊ ಹಾಗಾಗಿ ಇದರ ಕಾನ್ಸೆಪ್ಟೇ ಚೇಂಜ್ ಆಗಿಬಿಡ್ತು ಆಫ್ಟರ್ ದಿಸ್ ಸೆಕೆಂಡ್ ವರ್ಲ್ಡ್ ವಾರ್ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇಲ್ಲಿ. ಸೊ ದೆನ್ ಇಟ್ ಆಲ್ಸೋ ಗೇವ್ ರೈಸ್ ಟು ಟ್ರೇಡ್ ಯೂನಿಯನಿಸಮ್. ಅದಕ್ಕೆ ಹೇಳಿದ್ದು LPG ಅಂತಂದು. ಈ ವ್ಯವಹಾರ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇವತ್ತಿನ ಪ್ರಪಂಚದ ಯಾವುದೇ ಒಂದು ಮೂಲೆಯಲ್ಲಿರ್ತಕ್ಕಂಥ ಒಂದು ವಸ್ತುನ ನಾವು ಇಲ್ಲಿದ್ದೇ ಕೊಂಡ್ಕೊಳ್ಬೋದು, ಆದರೆ ಮೊದಲು ಹಾಗಿರಲಿಲ್ಲ. ಸೊ ಹಾಗಾಗಿ ಇದಕ್ಕೆ ಇವನು ಹೇಳ್ತಾ ಇದ್ದಾನೆ, ಇಟ್ ಆಲ್ಸೋ ಗೇವ್ ರೈಸ್ ಟು, ಇದು ಎಲ್ಲದು ನ್ಯೂ ಇಂಪೀರಿಯಲಿಸಮ್ ಪ್ರಭಾವನೆ. ಇಟ್ ಆಲ್ಸೋ ಗೇವ್ ರೈಸ್ ಟು ಟ್ರೇಡ್ ಯೂನಿಯನಿಸಮ್, ಸೋಷಿಯಲಿಸಮ್ ಆ್ಯಂಡ್ ಅದರ್ ಪ್ರೊಟೆಸ್ಟ್ ಮೂಮೆಂಟ್ಸ್. ಅನೇಕ ಪ್ರತಿರೋಧಗಳಿಗೂ ಸಹ ಇದು ಎಡೆ ಮಾಡಿಕೊಡ್ತಾ ಇದೆ. ಆದ್ದರಿಂದ ದ ಐಡಿಯಾ ಆಫ್ ರೂಲ್ ಓವರ್ ಫಾರಿನ್ ಲ್ಯಾಂಡ್ಸ್ ಯೂಶ್ವಲಿ, ಏನು, ದ ಐಡಿಯಾ ಆಫ್ ರೂಲ್ ಓವರ್ ಫಾರಿನ್ ಲ್ಯಾಂಡ್ಸ್ ಕನ್ಸಿಡರ್ಡ್ ವೈಡ್ ಸ್ಪ್ರೆಡ್ ಅಕ್ಸೆಪ್ಟೆನ್ಸ್. ಎಸ್, ಕಮ್ಯಾಂಡೆಡ್ ವೈಡ್ ಸ್ಪ್ರೆಡ್ ಅಕ್ಸೆಪ್ಟೆನ್ಸ್. ಇದು ಎಲ್ಲರೂ ಸಹ ಒಪ್ಪಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು ಅಂತಕ್ಕಂಥದ್ದನ್ನು. ಸೊ ಟು ಸಮ್ ಅಪ್ ದಿಸ್ ಇಂಪೀರಿಯಲಿಸಮ್ ಆ್ಯಂಡ್ ನ್ಯೂ ಇಂಪೀರಿಯಲಿಸಮ್, ಇದರ ಡೆಫಿನೇಷನ್ ಏನು, ಇದು ಯಾವುದರಿಂದ ಡಿರೈವ್ ಆಯಿತು, ಮೇಜರ್ ಸಬ್ ಟೈಪ್ಸ್ ಎಷ್ಟು 2, ಆಮೇಲೆ ಆನ್ ದ ಬೇಸಿಸ್ ಆಫ್ ದ ಥಿಂಗ್ಸ್ ಕಂಟ್ರೋಲ್ ಆ್ಯಂಡ್ ಪವರ್ ಯಾವ್ಯಾವು 2 ಯಾವ್ಯಾವು ಅಂತಕ್ಕಂಥದ್ದು, ಫಾರ್ಮಲ್ ಇಂಪೀರಿಯಲಿಸಮ್, ಇನ್ಫಾರ್ಮಲ್ ಇಂಪೀರಿಯಲಿಸಮ್ ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದಮೇಲೆ ಆನ್ ದ ಬೇಸಿಸ್ ಆಫ್ ದ ವೇವ್ಸ್, ಆ್ಯಕ್ಚುಲಿ ವಾಟ್ ವಿ ಕಾಲ್ ದಿಸ್ ಇಂಪೀರಿಯಲಿಸಮ್ ಮೇ ಬಿ ಡಿವೈಡೆಡ್ ಇಂಟು 3 ಟೈಪ್ಸ್ ಅಂತಂದು ಹೇಳಿದೆ. ಆ 3 ಟೈಪ್ಸ್ ಆದಮೇಲೆ ಲಾಸ್ಟ್ ಒನ್ ವೇವ್ ಆಫ್ ಆಫ್ರಿಕನ್ ಆಫ್ರಿಕನ್ ಕಂಟ್ರಿ ಏನಿದೆಯೋ ಅದು ಇಂಪೀರಿಯಲಿಸಮ್, ನ್ಯೂ ಇಂಪೀರಿಯಲಿಸಮ್ ಅಂತಕ್ಕಂಥದ್ದು ಕರಿತೀವಿ. ನ್ಯೂ ಅಂದರೆ ಏನು, ನ್ಯೂ ಇಂಪೀರಿಯಲಿಸಮ್ ಅಂದರೆ ಏನು, ಅದೆಲ್ಲದು ನಾವು ಅಟ್ ದ ಎಂಡ್ ನೋಡಿದ್ವಿ. ಇದು ಎಲ್ಲಿಂದ ಯಾವಾಗ ಬಿಗಿನ್ ಆಯಿತು, ಯಾವಾಗ ಎಂಡ್ ಆಯಿತು. ಹಾಗಾಗಿ ಇದು ಮಾಡರ್ನ್ ಕಾನ್ಸೆಪ್ಟಲ್ಲಿ ಏನಿದೆ ಅಂತಕ್ಕಂಥದ್ದು ಲಾಸ್ಟ್ ಪ್ಯಾರಾಗ್ರಾಫ್ ಹೇಳುತ್ತೆ. ಸೊ ವಿತ್ ದಿಸ್, ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಕ್ಲಾಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಪ್ರಾಪರ್ಲಿ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಓದೋದಕ್ಕಿಂತ ಮುಂಚೆ ಕೊಲೋನಿಯಲಿಸಮ್ ಓದೆ, ಆಮೇಲೆ ಇದನ್ನು ಓದಿ, ಹಾಗಾದರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ವಿತ್ ದಿಸ್ ಐ want to wind up this class for the day. Okay, let us meet once again with another concept in the next video. Okay, thank you. Have a nice day.